ದೇವರು ನಮಗೆ ದಯಪಾಲಿಸಿರುವಂಥ ಆತ್ಮಿಕ ಜೀವಿತದಲ್ಲಿ ನಾವು ಮತ್ತು ನಮ್ಮ ಮಕ್ಕಳು ಏನಾಗಬೇಕಂದ್ರೆ ದೇವರಿಗೆ ಗುರುತುಗಳಾಗಿ ಲೋಕದಲ್ಲಿ ನಾನು ನೀನು ಜೀವಿಸ್ಬೇಕಂತೇಳಿ. ಯಾವಾಗ ನಾವು ಗುರುತುಗಳಾಗಿ ಜೀವಿಸ್ತೇವೋ, ಒಂದು ಗುರುತು ಅಂತಕ್ಕಂಥದ್ದು ನಮ್ಗೆ ಇರ್ತದೋ, ಆವಾಗ ಸಭೆ ಏನು ಮಾಡ್ತದಪ್ಪ ಅಂತಂದರೆ ನೀನು ಯಾವ ಸಭೆಯಲ್ಲಿ ಹೋಗ್ತೀಯಲ್ಲ ಆ ಸಭೆ ನಿನ್ನನ್ನು ಏನು ಮಾಡ್ತಂದರೆ ಗುರುತಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಇವತ್ತು ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ಒಂದು ವಿಷಾದನೀಯ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ಕ್ರೈಸ್ತರಾದಂಥವರಿಗೆ ಈ ಪರಿಜ್ಞಾನ ಇರಲಾರದೆ, ಈ ಒಂದು ಅವಗಾಹನೆ ಕೂಡ ಇರಲಾರದೆ ಸಭೆಗೆ ಹೇಗೆ ಬೇಕೋ ಹಾಗೆ ಬರ್ತಾರೋ ಮತ್ತು ಸಭೆಯಲ್ಲಿ ಹೇಗೆ ಬೇಕೋ ಹಾಗೆ ತಮ್ಮ ಪ್ರವರ್ತನೆಯನ್ನು ಮಾಡ್ತಾರೆ. ಆದರೆ ಒಂದು ಸ್ವಲ್ಪನೂ ಕೂಡ ಪರಲೋಕ ಒಂದು ಆಶೀರ್ವಾದ ನಮಗೆ ಸಿಗಬೇಕಪ್ಪ ಅಂತಂದರೆ, ಪರಲೋಕದಲ್ಲಿ ನಮಗೆ ನಿತ್ಯ ಜೀವ ಸಿಗಬೇಕಪ್ಪ ಅಂತಂದರೆ, ನಾವು ಹೋಗುವಂಥ ಈ ಸಭೆ ನಮ್ಮನ್ನು ಐಡೆಂಟಿಫೈ ಮಾಡ್ತಾ ಇದೆ, ಈ ಸಭೆ ನಮ್ಮನ್ನು ಗುರುತಿಸ್ತಾ ಇದೆ, ನಮ್ಮ ಎಲ್ಲ ಗುರುತುಗಳನ್ನು ಅದು ನೋಡ್ತಾ ಇದೆ ಅಂತಕ್ಕಂಥ ವಿಷಯ ಕ್ರೈಸ್ತರಿಗೆ ಅನೇಕರಿಗೆ ಗೊತ್ತಿಲ್ಲ ಅಂತೇಳಿರಿ. ಆದರೆ ಇವತ್ತು ಸಭೆಗೆ ಕೂಡಿ ಬಂದಿರುವಂಥ ನನಗೂ ನಿನಗೂ ಸಭೆ ನಮ್ಮನ್ನು ಏನು ಮಾಡ್ತಂದರೆ ಐಡೆಂಟಿಫೈ ಮಾಡ್ತದೆ, ಸಭೆ ನಮ್ಮನ್ನು ಗುರುತಿಸ್ತದೆ. ಅದಕ್ಕೋಸ್ಕರಾಗಿ ನಾವೆಲ್ಲರೂ ಕೂಡ ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಕೂಡ ಆ ಪರಲೋಕದ ನಿರೀಕ್ಷೆ ಇಟ್ಕೊಂಡು ಜೀವಿಸುವಂಥ ನಾವೆಲ್ಲರೂ ಕೂಡ ಆ ನಿತ್ಯ ಜೀವದ ಕನಸನ್ನು ಕಾಣ್ತಿರುವಂಥ ನಾವೆಲ್ಲರೂ ಕೂಡ ಇವತ್ತು ಇಸ್ರಾಯೇಲರಿಗೆ ಯಾವ ರೀತಿಗೆ ಹಾಲು ಜೇನು ಹರಿಯುವಂಥ ದೇಶ ಮುಖ್ಯ ಗುರಿಯಾಗಿತ್ತು, ನಮಗೆ ಇವತ್ತು ಪರಲೋಕ ಅಂತಕ್ಕಂಥದ್ದು ಗುರಿಯಾಗಿರುವುದರಿಂದ ನನ್ನ ಪ್ರೀತಿದವರ ಮಕ್ಕಳೇ, ಜೀವಸ್ವರೂಪದ ದೇವರು ಸಭೆಗೆ ಬರುವಂಥ ಸಂದರ್ಭದಲ್ಲಿ ಸಭೆ ಅಂತಕ್ಕಂಥದ್ದು ನಮ್ಮನ್ನು ಗುರುತಿಸ್ತದಪ್ಪ ಅಂತಂದರೆ ಸಭೆಯಲ್ಲಿ ನಮ್ಮ ಪ್ರವರ್ತನೆ ಅಂತಕ್ಕಂಥದ್ದು ಹೇಗಿರಬೇಕು, ಸಭೆ ನಮ್ಮನ್ನು ಯಾವ ರೀತಿ ಗುರುತಿಸ್ತದೆ, ಸಭೆ ಗುರುತಿಸಿದರೆ ಮಾತ್ರ ಮುಂದಿನ ಒಂದು ಜೀವಿತಕ್ಕೆ ದೇವರು ಪ್ರವೇಶ ಮಾಡಲು ಅವಕಾಶ ಕೊಡ್ತಾನೆ. ಒಂದು ವೇಳೆ ಸಭೆ ನನ್ನನ್ನು ಗುರುತಿಸಲಿಲ್ಲಪ್ಪ ಅಂತಂದರೆ ಮತ್ತು ಸಭೆ ಗುರುತಿಸಿದ್ರೂ ಕೂಡ ನಿನ್ನ ಪ್ರವರ್ತನೆ ಒಂದು ವೇಳೆ ಅದು ಚೆನ್ನಾಗಿರಲಿಲ್ಲಪ್ಪ ಅಂತಂದರೆ, ದೇವರು ಮೆಚ್ಚುವಂಥ ರೀತಿಯಿಂದ ನಿನ್ನ ಪ್ರವರ್ತನೆ ಇರಲಿಲ್ಲಪ್ಪ ಅಂತಂದರೆ ಖಂಡಿತವಾಗಿ ನಾವು ಈ ಲೋಕದಲ್ಲಿ ಕೂಡ ಆಶೀರ್ವಾದಗಳನ್ನು ಕಳ್ಕೊಳ್ತೀವಿ, ಪರಲೋಕದ ಭಾಗ್ಯವನ್ನು ಕೂಡ ನಾವೇನು ಮಾಡ್ತೀವಿ ರೀ, ಏನು ಹೊಂದ್ಕೊಳ್ತೀವಿ, ಕಳ್ಕೊತೀವಿ ನಾವು. ಸೊ ಹಾಗಾಗಿ ಇವತ್ತು ಒಂದು 4 ವಿಷಯಗಳು ನಿಮ್ಮ ಎದುರುಗಡೆ ತರ್ತೀನಿ ನಾವು. ಪರಲೋಕ ನಮಗೆ ಬಹುಮಾನ ಕೊಡಬೇಕಂದ್ರೆ, ಪರಲೋಕದಲ್ಲಿ ನಿತ್ಯ ಜೀವ ನಮಗೆ ಸಿಗಬೇಕಪ್ಪ ಅಂತಂದರೆ ಈ ಸಭೆಯಲ್ಲಿ ದೇವರು ಈ ಸಭೆ ಅಂತಕ್ಕಂಥದ್ದು ನಮ್ಮ ಪ್ರವರ್ತನೆಯನ್ನು ಗಮನಿಸ್ತಾ ಇರ್ತಾನಪ್ಪ ಅಂದರೆ, ಕೆಲವೊಬ್ಬರು ಸಭೆಯಲ್ಲಿ ಜೀವಿಸಿದ್ದಾರೆ, ಕೆಲವೊಬ್ಬರು ಸಭೆಗೆ ಬಂದಿದ್ದಾರೆ, ಕೆಲವೊಬ್ಬರು ಸಭೆಗೆ ಬಂದ ಮೇಲೆ ಅವರ ಪ್ರವರ್ತನೆ ಹೇಗಿದೆ ಮತ್ತು ಸಭೆ ಅವರನ್ನು ಯಾವ ರೀತಿ ಗುರುತಿಸಿದೆ ಅಂತೇಳಿ ನಾನು ನಿಮಗೆ ಒಂದು 3-4 ವಿಷಯಗಳನ್ನ ಮೆದುರುಗಡೆ ತರ್ತೀನಿ. ಸಭೆಯಲ್ಲಿ ಅವ್ರ ಜೀವನ ಹೆಂಗಿತ್ತು ಅವ್ರಿಗೆ ಗೊತ್ತಾಗಲಾರ್ದೇ ಸಭೆ ಐಡೆಂಟಿಫೈ ಮಾಡ್ತವ್ರಿಗೆ. ಅವ್ರಿಗೆ ಗೊತ್ತಿಲ್ಲ ಸಭೆ ನಮ್ಮನ್ನು ನೋಡ್ತಾ ಇದೆ, ಸಭೆ ನಮ್ಮ ಪ್ರವರ್ತನೆ ನೋಡ್ತಾ ಇದೆ, ಸಭೆ ನಮ್ಮ ಬಗ್ಗೆ ಪರಲೋಕಕ್ಕೆ ಸಾಕ್ಷಿ ಹೇಳ್ತಾ ಇದೆ ಅಂತೇಳಿ ಚರ್ಚಿಗೆ ಬರುವಂಥ ವಿಶ್ವಾಸಗಳಿಗೆ ಗೊತ್ತಿರಲಿಲ್ಲ. ಆದರೆ ಅವರು ಹೇಗೆ ಜೀವಿಸಿದ್ದಾರೆ, ಅವರು ಹೇಗೆ ಪ್ರವರ್ತನೆ ಮಾಡಿದ್ದಾರೆ, ಅವರು ಹೇಗೆ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ಒಂದು 2-3 ವಿಷಯ ನಿಮ್ಮ ಎದುರುಗಡೆ ತರ್ತೀನಿ. ಬನ್ನಿ ನಾವೆಲ್ಲರೂ ಕೂಡ ನಂಬರ್ 1 ಮೊಟ್ಟ ಮೊದಲಾಗಿ ಈ ಸಭೆ ಅಂತಕ್ಕಂಥದ್ದು ನಮ್ಮನ್ನು ಯಾವಾಗ ಗುರುತಿಸ್ತದೆ, ಈ ಸಭೆ ನಮ್ಮನ್ನು ಹೇಗೆ ಗುರುತಿಸ್ತದೆ? ಯಾರಾದರೂ ಓದಿ ನನಗೆ ಸಹಾಯ ಮಾಡಿರಿ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ, ದಯವಿಟ್ಟು ಯಾರಾದರೂ 20ನೇ ವಚನ ಓದಿ ಸ್ವಲ್ಪ ಗಟ್ಟಿಯಾಗಿ ಓದಿ ನನಗೆ ಸಹಾಯ ಮಾಡ್ತೀರಾ? ಸಭೆ ಅಂತಕ್ಕಂಥದ್ದು ಸಭೆಗೆ ಬರುವಂಥ ವಿಶ್ವಾಸಿ ಮಕ್ಕಳನ್ನು ಪರಲೋಕದ ಒಂದು ಭಾಗ್ಯವನ್ನು ಕೊಡಲು, ಪರಲೋಕದಲ್ಲಿ ಒಂದು ನಿತ್ಯ ಜೀವವನ್ನು ಕೊಡಲು ಸಭೆ ಯಾವ ರೀತಿಗೆ ವಿಶ್ವಾಸಿಗಳಿಗೆ ಚರ್ಚಿಗೆ ಬರೋರಿಗೆ ಗಮನಿಸ್ತಾ ಇರ್ತದೆ, ಅವ್ರ ಪ್ರವರ್ತನೆ ನೋಡ್ತಾ ಇರ್ತದೆ, ಸಭೆ ಯಾವ ರೀತಿಗೆ ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇರ್ತದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ನಂಬರ್ 1 ಮೊದಲನೇದಾಗಿ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 19-20 ಓದಮ್ಮ. ಫಿಲಿಪ್ಪಿ 2:19-20. ಆದರೆ ಕರ್ತನಾದ ಯೇಸುವಿನ ಆ ಚಿತ್ತವಾದರೆ ನಾನು ತಿಮೋತಿಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೆನು. ಅವನ ಹಾಗೆ ಆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥ ಚಿತ್ತವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿದ್ರೆ ಮೊಟ್ಟ ಮೊದಲಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಅಪೊಸ್ತಲನಾದ ಪೌಲನು ತಿಮೋತಿ ವಿಷಯದಲ್ಲಿ ಈ ಮಾತನ್ನು ಆತನು ಹೇಳ್ತಾ ಇದ್ದಾನೆ. ಈ ತಿಮೋತಿ ವಿಷಯದಲ್ಲಿ ಅಪೊಸ್ತಲ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾನೆ. ಏನು ಸಾಕ್ಷಿ ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುವ ಸಂದರ್ಭದಲ್ಲಿ ನಾವು ನೋಡ್ತೇವೆ, ತಿಮೋತಿಯ ಹಾಗೆ ನನ್ನ ಹತ್ರ ಬೇರೆ ಯಾರೂ ಇಲ್ಲ. ಸಭೆಯಲ್ಲಿ ಅನೇಕರಿದ್ದಾರೆ, ಸಭೆಗೆ ಅನೇಕರು ಬರ್ತಾ ಇದ್ದಾರೆ,
ಆದರೆ ಅವರ ಪ್ರವರ್ತನೆ ಹೇಗಿದೆಯಪ್ಪ ಅಂದರೆ, ಅವ್ರ ಜೀವನ ಹೇಗಿದೆ ಅಂದರೆ, ಅವ್ರ ಭಕ್ತಿ ಹೆಂಗಿದೆಯಪ್ಪ ಅಂತಂದರೆ, ಅವರಲ್ಲಿ ಯಾರಲ್ಲಿಯೂ ಕೂಡ ಏನದಪ್ಪ ಅಂದರೆ ಸಹಕರಿಸುವಂಥ ಮನಸ್ಸು ಅವರಿಗೆ ಇಲ್ಲ. ಆದರೆ ಸಭೆಯಲ್ಲಿ ಇಷ್ಟೊಂದು ಜನ ಇದ್ರೂ ಕೂಡ, ಸಭೆಯಲ್ಲಿ ಇಷ್ಟೊಂದು ಜನ ಬರ್ತಾಯಿದ್ರೂ ಕೂಡ ಅವ್ರು ಯಾರಿಗೂ ಕೂಡ ಸೇವೆಯಲ್ಲಿರುವಂಥ ನನಗೆ ಸಹಕರಿಸುವಂಥ ಮನಸ್ಸಿಲ್ಲ. ಆದರೆ ತಿಮೋತಿಯನು ಮಾತ್ರ ಹಾಗಲ್ಲ. ತಿಮೋತಿ ಹೇಗಿದ್ದಾನಪ್ಪ ಅಂದರೆ, ಆತನು ನನಗೆ ನಿಮ್ಮ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ನನಗೆ ಏನು ಮಾಡ್ತಾನಪ್ಪ ಅಂದರೆ ಆತನು ಸಹಕರಿಸುವಂಥವನಾಗಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಇಲ್ಲಿ ಸಭೆಗೆ ಸೇರಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೇವಲ ನೀವು ಸಭೆಗೆ ಬಂದು ಹೋಗೋದ್ರಿಂದ ತೃಪ್ತಿ ಪಟ್ಕೊಳ್ಬೇಡ್ರಿ. ಕೇವಲ ನೀವು ಕ್ರೈಸ್ತರಾಗಿದ್ದೀವಿ ಎಂಬುದಾಗಿ ತೃಪ್ತಿ ಪಟ್ಕೊಳ್ಬೇಡ್ರಿ. ಕಾರಣ ಏನಪ್ಪ ಅಂದರೆ, ಕೇವಲ ನಾವು ಚರ್ಚಿಗೆ ಬರೋದರಿಂದ, ನಾವು ಸಭೆಗೆ ಬಂದು ಹೋಗಿ ಆರಾಧನೆ ಮಾಡೋದರಿಂದ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಒಂದು ವೇಳೆ ಪರಲೋಕದಲ್ಲಿರುವಂಥ ಭಾಗ್ಯಕರವಾದಂಥ ಬಹುಮಾನಗಳನ್ನು ನಾನು ಇನ್ನೇನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಮತ್ತು ಆ ಪರಲೋಕದಲ್ಲಿ ನಿತ್ಯ ಜೀವನ ನಾನು ಇನ್ನೇನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ಸಭೆ ಅಂತಕ್ಕಂಥದ್ದು ಯಾವುದರಿಂದ ನಮಗೆ ಗುರುತಿಸ್ತದಪ್ಪ ಅಂದರೆ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 19-20ನೇ ವಚನದಲ್ಲಿ ನಮ್ಮ ಕೆಲಸವನ್ನು ನೋಡಿ ಏನು ಮಾಡ್ತಂದರೆ ಸಭೆ ನಮಗೆ ಗುರುತಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿಯ ಸಹೋದರನೇ, ಈ ನನ್ನ ಧ್ವನಿ ಕೇಳುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಭೆಗೆ ಬರ್ತಿರಲ್ಲ ಕ್ರೈಸ್ತರೆಲ್ಲ ಸೇರಿ, ಸಭೆಗೆ ಬಂದಾಗ ಸಭೆಗೆ ನಿಮಗೆ ಗುರುತಿಸ್ತಾ ಇದೆನಾ? ಸಭೆ ನಿಮ್ಮನ್ನು ಯಾವ ಭಾಗದಲ್ಲಿ ಗುರುತಿಸ್ತಾ ಇದೆ? ಸಭೆ ಪರಲೋಕಕ್ಕೆ ನಿಮಗೆ ಮೋಟಿವೇಟ್ ಮಾಡಬೇಕಪ್ಪ ಅಂದರೆ, ಈ ಭೂಮಿ ಮೇಲಿರುವಂಥ ಸಭೆ ಪರಲೋಕದಲ್ಲಿರುವಂಥ ಬಹುಮಾನಗಳಿಗೆ ಸಿಗುವಂತೆ ನಿಮಗೆ ಮಾಡಬೇಕಪ್ಪ ಅಂತಂದರೆ, ಈ ಭೂಮಿ ಮೇಲಿರುವಂಥ ಈ ಸಭೆ ನಿಮಗೆ ನಿತ್ಯ ಜೀವಕ್ಕೆ ವಾರಸ್ಥರನಾಗಿ ಮಾಡಬೇಕಪ್ಪ ಅಂದರೆ, ಮಧ್ಯಸ್ಥಿಕೆ ವಹಿಸುವಂಥ ಈ ಸಭೆ ನಿಮ್ಮನ್ನು ಯಾವ ರೀತಿ ಗುರುತಿಸ್ತದೆ ಒಂದು ಸಲ ಆಲೋಚನೆ ಮಾಡಿದ್ದೀರಾ? ಆದರೆ ನಾವು ನೋಡ್ತಿದ್ದೀವಿ, ಫಿಲಿಪ್ಪಿ ಸಭೆಯಲ್ಲಿ ನಾವು ನೋಡ್ತಿದ್ದೇವೆ, ಪೌಲನು ಸಾಕ್ಷಿ ಹೇಳ್ತಾ ಇದ್ದೇನೆ, ಅನೇಕ ಜನರಿದ್ದಾರೆ ಆದರೆ ಅವರಿಗೆ ಸಹಕರಿಸುವಂಥ ಮನಸ್ಸು ಇಲ್ಲ. ಆದರೆ ತಿಮೋತಿ ಮಾತ್ರ ಏನು ಮಾಡ್ತಾನಪ್ಪ ಅಂತಂದರೆ, ಆತನು ನನಗೆ ಸೇವೆ ವಿಷಯದಲ್ಲಿ ಆತನು ಸಹಕರಿಸುವಂಥ ವ್ಯಕ್ತಿ ಇದ್ದೇನೆ ಎಂಬುದು ನೋಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಈ ಚರ್ಚ್ ಪ್ರೇಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ಒಂದು ವೇಳೆ ಪರಲೋಕ ನಮ್ಮನ್ನು ನೋಡ್ತಾ ಇದೆಯಪ್ಪ ಅಂದರೆ, ಪರಲೋಕ ಗುರುತಿಸ್ತಾ ಇದೆಯಪ್ಪ ಅಂದರೆ, ಸಭೆ ನಮ್ಮನ್ನು ಐಡೆಂಟಿಫೈ ಮಾಡ್ತಾ ಇದೆಯಪ್ಪ ಅಂತಂದರೆ, ಒಂದನ್ನು ನಾವು ತಿಳ್ಕೊಳ್ಬೇಕು, ನಮ್ಮ ಕೆಲಸವನ್ನು ನೋಡಿ ಏನು ಮಾಡ್ತಂದರೆ ಸಭೆ ಏನು ಮಾಡ್ತದ್ರಿ, ಗುರುತಿಸ್ತದೆ. ನಿನ್ನ ಕೆಲಸ ಯಾವ ರೀತಿಗಿದೆ? ಸಭೆಗೆ ಬರ್ತಾ ಇದೆಯಾ, ಹೋಗ್ತಾ ಇದೆಯಾ, ಆರಾಧನೆ ಮಾಡ್ತಾ ಇದೆಯಾ, ಪ್ರಾರ್ಥನೆ ಮಾಡ್ತಾ ಇದೆಯಾ, ಕಾಣಿಕೆ ಕೊಡ್ತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ. ಆದರೆ ನಿನಗೆ ಈ ಸಭೆ ಯಾವುದರಿಂದ ಗುರುತಿಸ್ತಾ ಇದೆ? ಸಭೆ ಗುರುತಿಸ್ಬೇಕಲ್ಲ ನಿನಗೆ. ಈ ಸಭೆ ಗುರುತಿಸಿ ಈ ಸಭೆ ಸಾಕ್ಷಿ ಹೇಳಬೇಕಲ್ಲ ಪರಲೋಕಕ್ಕೆ. ಫಲಾಣಿ ಸಿಸ್ಟ್ರ್ ಹಿಂಗೆ, ಫಲಾಣಿ ಸಿಸ್ಟ್ರ್ ಹಿಂಗೆ, ಈ ಸಹೋದರಿ ಹೀಗೆ, ಈ ಸಹೋದರಿ ಹೀಗೆ, ಆತ್ಮೀಯರು ತುಂಬ ಸಹಕರಿಸುವಂಥ ಮನಸ್ಸಿದೆ, ತುಂಬ ಯಥಾರ್ಥವಂಥ ಮನಸ್ಸಿದೆ ಅಂತೇಳಿ ನಿಮ್ಮ ವಿಷಯದಲ್ಲಿ ಸಭೆ ಸಾಕ್ಷಿ ಹೇಳ್ತದ? ಒಂದು ಸಲ ಇವತ್ತು ನಾವು ಆಲೋಚನೆ ಮಾಡ್ಬೇಕಂತೇಳಿರಿ. ಹಲ್ಲೆಲೂಯಾ. ನಂಬರ್ 1, ಸಭೆ ನಮ್ಮನ್ನು ನಮ್ಮ ಕೆಲಸವನ್ನು ನೋಡಿ ಅದು ಗುರುತಿಸ್ತದೆ ಅಂತೇಳಿರಿ. ಒಂದು ವೇಳೆ ಸಭೆ ಮೆಚ್ಚುವಂಥ ಕೆಲಸ ನಾನು ನೀನು ಮಾಡಲಿಲ್ಲಪ್ಪ ಅಂತಂದರೆ, ಸಭೆ ಇಷ್ಟಪಡುವಂಥ ಕೆಲಸ ನಾನು ನೀನು ಮಾಡಲಿಲ್ಲಪ್ಪ ಅಂತಂದರೆ, ಸಭೆ ಇಷ್ಟಪಡುವಂಥ ಪ್ರವರ್ತನೆ ನಂದು ನಿಂದು ಇಲ್ಲಪ್ಪ ಅಂತಂದರೆ, ಆ ಸಭೆಯ ಒಂದು ಕ್ರಮಶಿಕ್ಷಣದಲ್ಲಿ ನಾನು ನೀನು ಇಲ್ಲಪ್ಪ ಅಂತಂದರೆ, ಈ ಸಭೆ ನಮಗೆ ಪರಲೋಕಕ್ಕೆ ಅದು ಸಾಕ್ಷಿ ಕೊಡುವುದಿಲ್ಲ, ಮೋಟಿವೇಟ್ ಮಾಡುವುದಿಲ್ಲ, ಅದು ನಮಗೆ ಬಹುಮಾನಕ್ಕೋಸ್ಕರ ರಿಕಮೆಂಡ್ ಮಾಡೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ನಂಬರ್ 1. ನಂಬರ್ 2 ಏನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುತ್ತಾ ಯಾರಾದರೂ ನೋಡಿರಿ, 3ನೇ ಯೋಹಾನನ ಪತ್ರಿಕೆ ನೋಡಿರಿ, 3 ಜಾನ್ ಲಾಸ್ಟ್ ಬರ್ತದೆ ನೋಡಿರಿ. 3ನೇ ಯೋಹಾನನ ಪತ್ರಿಕೆಯಲ್ಲಿ ಪರಲೋಕ ನಮಗೆ ಇನ್ನೊಂದು ಯಾವ ರೀತಿ ಗುರುತಿಸ್ತದೆ, ಇಲ್ಲೊಬ್ಬ ವ್ಯಕ್ತಿಯನ್ನು ಈ ಸಭೆ ಗುರುತಿಸಿದೆ. ಯಾವ ರೀತಿ ಗುರುತಿಸಿದೆ ನೋಡಿರಿ. 3 ಜಾನ್ 3ನೇ ಯೋಹಾನನ ಪತ್ರಿಕೆ 9 ಮತ್ತು 10 ವಚನ ಓದಮ್ಮ. ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೋಫೆನು ನಮ್ಮ ಮಾತನ್ನು ಆತನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವಂಥ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು. ಅವನು ಹರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡ್ತಾನೆ. ಹಲ್ಲೆಲೂಯಾ. ನೋಡಿದ್ರ, ಎರಡನೇದಾಗಿ ಈ ದಿಯೋತ್ರೋಫೆನು ಒಂದು ಸಭೆಗೆ ಹೋಗ್ತಾ ಇದ್ದಾನೆ. ಈ ದಿಯೋತ್ರೋಫೆನು ನಿಮ್ಮ ಹಾಗೆ ಒಂದು ಚರ್ಚಿಗೆ ಹೋಗ್ತಾ ಇದ್ದಾನೆ. ಈ ದಿಯೋತ್ರೋಫೆನು ಒಂದು ಸಭೆಗೆ ಹೋಗ್ತಾ ಇದ್ದಾನೆ, ಒಂದು ಸಭೆಯ ಸದಸ್ಯನಾಗಿದ್ದಾನೆ. ಆದರೆ ಆ ಸಭೆ ಈ ಒಂದು ಪ್ರವರ್ತನೆ ನೋಡ್ತಾ ಇದೆ. ಆ ಸಭೆ ಇವನ ಪ್ರವರ್ತನೆ, ಈತನ ಜೀವನ ಶೈಲಿ ಗಮನಿಸ್ತಾ ಇದೆ.
ಪರಲೋಕದಲ್ಲಿ ಆಶೀರ್ವಾದ ಕಳ್ಕೊಳ್ತಾನೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ ಅಂದರೆ ದಿಯೋತ್ರೂಫನಿಗೆ ಏನಿಲ್ಲ ಗೊತ್ತಿಲ್ಲದಿದ್ದರೆ ಆತನು ಯಥಾರ್ಥವಾಗಿ ಸಭೆಗೆ ಹೋಗ್ತಾ ಇದ್ದಾನೆ, ಚರ್ಚಿಗೆ ಹೋಗ್ತಾ ಇದ್ದಾನೆ. ಹೋಗಿ ಆತನು ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ನಾವು ನೋಡ್ತೇವೆ, ಸೇವಕರ ವಿರುದ್ಧವಾಗಿ, ನಾಯಕರ ವಿರುದ್ಧವಾಗಿ, ಸಭಾಪಾಲಕರ ವಿರುದ್ಧವಾಗಿ ಕೆಟ್ಟ ಮಾತುಗಳನ್ನು, ಹರಟೆ ಮಾತುಗಳನ್ನು ಆಡುವಂಥ ಅಭ್ಯಾಸ ಈತಂದಿದೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಎಷ್ಟೋ ಜನ ಇವತ್ತು ಸಭೆಗೆ ಬರ್ತಾರೆ, ಎಷ್ಟೋ ಜನ ಚರ್ಚಿಗೆ ಬರ್ತಾರೆ. ಆದರೆ ಎಷ್ಟೋ ಜನ ಚರ್ಚಿಗೆ ಬಂದು, ಎಷ್ಟು ಜನ ಸಭೆಗೆ ಬಂದು ಇವತ್ತು ಹೊರಗಡೆ ಹೋದ ಮೇಲೆ ಆಡುವಂಥ ಮಾತುಗಳಾದರೆ ಏನು ಮಾತಾಡ್ತಾರೆ? ಹೊರಗೋಗಿ ಏನು ಮಾತಾಡ್ತಾರೆ? ಚರ್ಚ್ನಾಗ ಏನು ಪ್ರಸಂಗ ಇತ್ತು, ಚರ್ಚ್ನಾಗ ಯಾವ ವಾಕ್ಯ ಇತ್ತು, ಚರ್ಚ್ನಾಗ ಯಾವ ವಾಕ್ಯದಿಂದ ದೇವ್ರು ನನ್ನ ಜೊತೆ ಮಾತಾಡಿದನು, ದೇವ್ರು ಯಾವ ಭಾಗದಲ್ಲಿ ನನ್ನನ್ನು ಬಲಪಡಿಸಿದನು ಅಂತೇಳಿ ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾರ? ಇಲ್ಲ. ಇವತ್ತು ಸಾಮಾನ್ಯವಾಗಿ ಕಾಮನ್ನಾಗಿ ಇವತ್ತು ಏನಾಗಿದೆಯಪ್ಪ ಅಂತಂದರೆ ದಿಯೋತ್ರೂಫನಂತೆ ಇವತ್ತು ಸಭೆಯಲ್ಲಿರುವಂಥ ಜನರು ತಯಾರಾಗ್ತಾ ಇದ್ದಾರೆ ಅಂತೇಳಿ. ಆದರೆ ಅವ್ರಿಗೆ ಗೊತ್ತಿಲ್ಲ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಭೆ ಅಂತಕ್ಕಂಥದ್ದು ನಮಗೆ ಪರಲೋಕಕ್ಕೆ ಅದು ಐಡೆಂಟಿಫೈ ಮಾಡುವಂಥ ಸಭೆಯಾಗಿದೆ. ಈ ಸಭೆಯೇ ನಮಗೆ ಪರಲೋಕದಲ್ಲಿರುವಂಥ ಬಹುಮಾನ ಸಿಗುವಂತೆ ಮಾಡ್ತದೆ. ಈ ಸಭೆಯೇ ನಮಗೆ ನಿತ್ಯ ಜೀವಕ್ಕೆ ವಾರಸ್ಥರನಾಗಿ ಮಾಡ್ತಕ್ಕಂಥ ಸತ್ಯ ಇವತ್ತು ದಿಯೋತ್ರೂಫನ ಮರೆತಂತೆ ಇಲ್ಲಿ ಕೂಡ ಬಂದಿರುವಂಥ ನಾವು ಯಾರೂ ಮರಿಬಾರ್ದು ಅಂತೇಳಿರಿ. ಹಲ್ಲೆಲೂಯ್ಯ. ಅದಕ್ಕೋಸ್ಕರ ಈ ಸಭೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಸಭೆ ವಿಷಯದಲ್ಲಿ ಭಾಳ ಜಾಗೃತರಾಗಿರಬೇಕು. ನಾವು ನೋಡ್ತೇವೆ, ಈತನಿಗೆ ಸಭೆ ಯಾವ ರೀತಿ ಗುರುತಿಸಿದೆ ಅಂದರೆ, ಈತನ ಗುಣಲಕ್ಷಣ ಏನಪ್ಪ ಅಂದರೆ, ಈ ಸಭೆಯಲ್ಲಿರುವಂಥ ದಿಯೋತ್ರೂಫನ ಕೆಲಸ ಏನಪ್ಪ ಅಂದರೆ ಬರೀ ಕೆಟ್ಟ ಮಾತುಗಳಾಡೋದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದಿಯೋತ್ರೂಫನಂತೆ ನಾವು ಕೂಡ ಸೇವಕರ ವಿರುದ್ಧವಾಗಿ, ನಾಯಕರ ವಿರುದ್ಧವಾಗಿ, ನಮ್ಮ ಒಂದು ಹಿರಿಯರ ವಿರುದ್ಧವಾಗಿ, ನಮ್ಮ ಮೇಲೆ ದೇವರು ನೇಮಿಸಿರುವಂಥ ಆತ್ಮಿಕ ನಾಯಕರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದೀವಿ ಅಂತೇಳಿರಿ, ಅವ್ರ ವಿಷಯದಲ್ಲಿ ನಾವು ಬೇರೆ ಥರವಾದಂಥ ಮಾತುಗಳನ್ನು ನಾವು ಹಿಂದೆ ಆಡ್ತಾ ಇದ್ದೀವಿ ಅಂತೇಳಿರಿ, ಗಮನಿಸಿರಿ, ಆ ಸೇವಕನೋ ನಾಯಕನೂ ಕೇಳುವುದಿಲ್ಲ. ಯಾರು ಕೇಳ್ತಾರೆ ಈ ಮಾತುಗಳು? ಸಭೆ ಕೇಳ್ತದೆ ಅಂತೇಳಿರಿ. ಹಲ್ಲೆಲೂಯ್ಯ. ಸಭೆಗೆ ಕಿವಿದೆ ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿರಿ. ಹಲ್ಲೆಲೂಯ್ಯ. ಅದಕ್ಕೆ ನಾವು ನೋಡ್ತಿದ್ದೇವೆ. ಎರಡನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ತಿಮೋತಿ ತನ್ನ ಕೆಲಸದಿಂದ ಆತನು ಗುರುತಿಸಲ್ಪಟ್ಟನು. ಆತನು ಪರಲೋಕದಲ್ಲಿರುವಂಥ ಆ ಒಂದು ಬಹುಮಾನಕ್ಕೆ, ಆ ನಿತ್ಯ ಜೀವಕ್ಕೆ ತಿಮೋತಿ ವಾರಸ್ಥನಾದನು. ಯಾವುದರಿಂದ ಆದನಪ್ಪ ಅಂತಂದರೆ ಆತನು ದೇವರ ಸೇವೆಯಲ್ಲಿ ಮಾಡಿದಂಥ ಕೆಲಸದಿಂದ ಅಂತೇಳಿರಿ. ಹಲ್ಲೆಲೂಯ್ಯ. ಆದರೆ ದಿಯೋತ್ರೂಫನ ಏನು ಮಾಡಿದನಪ್ಪ ಅಂತಂದರೆ ಆತನು ಕೆಟ್ಟ ಮಾತುಗಳನ್ನು ಆಡುವುದರಿಂದ ಏನು ಮಾಡಿದಂದರೆ ತನ್ನ ಪರಲೋಕದ ಭಾಗ್ಯವನ್ನು ಕಳೆದುಕೊಂಡನು, ಆ ನಿತ್ಯ ಜೀವವನ್ನು ಕೂಡ ಆತನು ಕಳೆದುಕೊಂಡನು ಅಂತೇಳಿರಿ. ಹಲ್ಲೆಲೂಯ್ಯ. ಮೂರನೇದಾಗಿ ನನ್ನ ಪ್ರೀತಿಯ ಮಕ್ಕಳೇ, ಸಭೆ ಇನ್ನೊಬ್ಬನನ್ನು ಕೂಡ ಗುರುತಿಸೋದು. ಓದ್ತಾರೆ ಯಾರಾದರೂ 2ನೇ ತಿಮೋತಿ, 2 ತಿಮೋತಿ, 2ನೇ ತಿಮೋತಿ 4ನೇ ಅಧ್ಯಾಯ, 2 ತಿಮೋತಿ 2ನೇ ತಿಮೋತಿ 4ನೇ ಅಧ್ಯಾಯ 14ನೇ ವಚನ ಓದ್ತೀರಾ? ಕಂಚುಗಾರನಾದಂಥ ಅಲೆಕ್ಸಾಂದ್ರನು ನನಗೆ ಬಹಳ ಕೇಡು ಮಾಡಿದನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ್ಯ. ನೋಡಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಈತನ ಹೆಸರೇನಂದರೆ ಕಂಚುಗಾರನಾದಂಥ ಅಲೆಕ್ಸಾಂದರ್ ಎಂಬುದಾಗಿ ನೋಡ್ತೀವಿ. ಈತನು ಕೂಡ ಸಭೆಗೆ ಹೋಗ್ತಾ ಇದ್ದಾನೆ, ಈತನು ಕೂಡ ಒಂದು ಚರ್ಚಿಗೆ ಹೋಗ್ತಾ ಇದ್ದಾನೆ, ಈತನು ಕೂಡ ಒಂದು ಸಭೆಗೆ ಹೋಗ್ತಾ ಇದ್ದಾನೆ, ಒಂದು ಸಭೆಯ ಸದಸ್ಯನಾಗಿದ್ದಾನೆ. ಆದರೆ ಈತನ ಗುಣಲಕ್ಷಣ ಏನಪ್ಪ ಅಂದರೆ, ಈತನ ಪ್ರವರ್ತನೆ ಏನಪ್ಪ ಅಂದರೆ, ಆ ಸಭೆಗೆ ಹೋಗಿ ಸಭೆಯಲ್ಲಿರುವಂಥ ಆತ್ಮಿಕ ವಿಷಯಗಳನ್ನು ಆತನು ಕಲ್ತ್ಕೊಳ್ತಾ ಇಲ್ಲ. ಆತನು ಈತನ ಸಾಕ್ಷಿ ಏನಿದೆಪ್ಪ ಅಂತಂದರೆ, ಈತನ ವಿಷಯದಲ್ಲಿ ಸಭೆ ಏನು ಸಾಕ್ಷಿ ಹೇಳ್ತಾ ಇದೆಪ್ಪ ಅಂದರೆ, ನಾವು ನೋಡ್ತೇವೆ ಈತನು ಕೇಡು ಮಾಡುವುದರಲ್ಲಿ ಈತನ ಏನಾಗಿದೆ ಅಂದರೆ ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ್ಯ. ಯಾವುದರಲ್ಲಿ ಪ್ರಸಿದ್ಧಿ ಆಗಿದ್ದಾನಂತ್ರಿ? ಕೇಡು ಮಾಡುವುದರಲ್ಲಿ ಈತನು ಹೆಸರುವಾಸಿಯಾಗೇನಂತ. ಅದು ಯಾರಿಗೆ ಕೇಡು ಮಾಡ್ತಾನಂತ ಗೊತ್ತದ? ಸಭೆಯಲ್ಲೇ ಮಾಡ್ತಾನಂತ. ಆತನು ಸಭೆಯಲ್ಲಿ ಭೇದಗಳನ್ನು ಹುಟ್ಟಿಸುವುದು, ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರುವಂಥದ್ದು, ಮತ್ತು ಯಾವಾಗಲೂ ಆತನ ನೇಚರ್ ಏನಪ್ಪ ಅಂದರೆ ಯಾವಾಗಲೂ ಕೇಡು ಮಾಡತನ, ಕೇಡು ಬಯಸತನ, ಆತನಿಗೆ ಹೊಟ್ಟೆನೇ ತುಂಬಂಗಿಲ್ಲ ಅಂತ. ಆದರೆ ನಾವು ನೋಡ್ತೀವಿ, ಇದು ಯಾರಿಗೆ ಗೊತ್ತಿಲ್ಲ ಅಂದರೆ ಈ ಕಂಚುಗಾರನ ಅಲೆಕ್ಸಾಂದರ್ನಿಗೆ ಇದು ಗೊತ್ತಿಲ್ಲ. ಅರೆ, ನಾನು ಈ ರೀತಿ ನಾನು ಸಭೆಯಲ್ಲಿ ಹೋಗಿಂತ ಕೆಲಸ ಮಾಡಬಾರ್ದಲ್ಲ, ದೇವರು ನನ್ನನ್ನು ಜೀವಸ್ವರೂಪತ್ನ ಸಭೆಯಲ್ಲಿ ನನ್ನನ್ನು ಆತನು ಇಟ್ಟಿದ್ದಾನಲ್ಲ, ಸಭೆಯಲ್ಲಿ ನನ್ನ ಪ್ರವರ್ತನೆ ಆತ್ಮಿಕರವಾಗಿರಬೇಕೆಂಬುದಾಗಿ ಆತನು ಗಮನಿಸದೆ ನಾವು ನೋಡ್ತೀವಿ. ನನ್ನ ಪ್ರೀತಿದವರ ಮಕ್ಕಳೇ, 2ನೇ ತಿಮೋತಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಒಂದು ಕಂಚುಗಾರನಾದಂಥ ಅಲೆಕ್ಸಾಂದರ್ನ ಒಂದು ಕೆಲಸ ಏನಪ್ಪ ಅಂದರೆ, ಈತನ ಪ್ರವರ್ತನೆ ಏನಪ್ಪ ಅಂದರೆ ಕೇಡು ಮಾಡುವುದರಲ್ಲಿ ಈತನು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ್ಯ. ಹಾಗಾದರೆ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ನಾವು ನೋಡ್ತಿದ್ದೇವೆ, ಇವತ್ತು ತಿಮೋತಿ ತನ್ನ ಒಂದು ಕೆಲಸದಿಂದ ದೇವರ ಸೇವೆಯಲ್ಲಿ ಆತನು ಗುರುತಿಸಲ್ಪಟ್ಟನು, ಬಹುಮಾನವನ್ನು ಪಡೆದುಕೊಂಡನು. ಮತ್ತು ಎರಡನೇದಾಗಿ ದಿಯೋತ್ರೂಫನು ನಾವು ನೋಡ್ತೇವೆ, ಆತನು ಕೆಟ್ಟ ಮಾತುಗಳನ್ನು ಆಡುವುದರಲ್ಲಿ, ಹರಟೆ ಕೊಚ್ಚುವುದರಲ್ಲಿ
ಸಭೆ ಆತನನ್ನು ಗುರುತಿಸಿತು. ಆತನು ಕೂಡ ಪರಲೋಕವನ್ನು, ಆ ಪರಲೋಕದ ನಿತ್ಯ ಜೀವನ ಆತನು ಕಳೆದುಕೊಂಡನು ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ಕೊನೆಯದಾಗಿ ಕಂಚುಗಾರನಾದ ಅಲೆಕ್ಸಾಂದ್ರನು ಕೂಡ ಏನು ಮಾಡ್ದನಂದರೆ ಸಭೆ ಆತನನ್ನು ಗುರುತಿಸ್ತು. ಯಾವ ರೀತಿ ಗುರುತಿಸಪ್ಪ ಅಂತಂದರೆ ಯಾವಾಗಲೂ ಆತನು ಕೇಡು ಮಾಡೋದರಲ್ಲಿ ಆತನು ಹೆಸರುವಾಸಿಯಾದಂಥ ವ್ಯಕ್ತಿಯಾಗಿದ್ದನು. ಈ ಮೂರು ಜನರ ಒಂದು ಸಾಕ್ಷಿ ಇವತ್ತು ಸಭೆ ನಮ್ಮ ಜೊತೆ ಮಾತಾಡ್ತಾ ಇದೆ. ತಿಮೋತಿ ವಿಷಯದಲ್ಲಿ, ಅಲೆಕ್ಸಾಂದ್ರನ ವಿಷಯದಲ್ಲಿ, ದಿಯೋತ್ರೋಫಿನ ವಿಷಯದಲ್ಲಿ. ಈ ಮೂರು ಜನರು ಸಭೆಯಲ್ಲಿದ್ದಂಥವರು. ಈ ಮೂರು ಜನರ ಪ್ರವರ್ತನೆ ವಿಷಯದಲ್ಲಿ ದೇವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಹಾಗಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಈ ಸಭೆಯಲ್ಲಿದ್ದಿರಿ, ನಾಳೆ ಯಾವ ಸಭೆಯಲ್ಲಿರ್ತೀರೋ ನನಗಂತೂ ಗೊತ್ತಿಲ್ಲ. ಬಟ್ ನಾವು ನೋಡ್ತೇವೆ, ನೀವು ಎಲ್ಲೇ ಹೋದ್ರೂ ಕೂಡ, ಯಾವ ಸಭೆಗೆ ಹೋದ್ರೂ ಕೂಡ ನೀವು ಒಂದನ್ನು ಮರಿಬೇಡ್ರಿ. ಏನು ಮರಿಬೇಡ್ರಪ್ಪ ಅಂತಂದರೆ ಸಭೆ ಅಂತಕ್ಕಂಥದ್ದು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾನೆ ಅನ್ನೋದನ್ನು ಮರೆತು ಹೋಗ್ಬೇಡ್ರಿ. ಸಭೆ ನಿಮ್ಮನ್ನು ಗುರುತಿಸ್ತೆ ಎಂಬುದಾಗಿ ಮರೆತು ಹೋಗ್ಬೇಡ್ರಿ. ಸಭೆ ನಿಮ್ಮನ್ನು ಐಡೆಂಟಿಫೈ ಮಾಡಿ, ಸಭೆ ನಿಮ್ಮನ್ನು ಗುರುತಿಸಿ, ಆ ಸಭೆ ನಿಮಗೆ ಪರಲೋಕಕ್ಕೆ ರಿಕಮೆಂಡ್ ಮಾಡ್ತಂದ್ರೆ ಮಾತ್ರ ನಿಮಗೆ ನಿತ್ಯ ಜೀವ ಅಂತ.